ನಮಸ್ತೆ ಗೆಳೆಯರೆ. ಇವತ್ತು ಅಹೋರಾತ್ರನಿಗೆ ಅನ್ನಿಸಿದ್ದನ್ನ ನಿಮ್ಮ ಮುಂದೆ ಇಡಬೇಕೆಂದು ಹೊರಟಿದ್ದಾನೆ. ಎಂಡೋಮೆಂಟ್ ಕಮಿಷನ್ ಆಫ್ ಇಂಡಿಯಾ, ಯಾವುದನ್ನು ನಾವು ಮುಜರಾಯಿ ಅಂತೀವೋ, ಜನಗಳ ಭಾವನೆಗಳನ್ನ ಬೆಳೆಸುತ್ತಿರುವ ದೇವಾಯತನಗಳು, ಮುಕ್ಕೋಟಿ ದೇವತೆಗಳು ಇರುವಂತಹ ಭರತ ಭೂಮಿ, ಭರತಖಂಡ, ಭರತ ದೇಶ ನಮ್ಮದು. ದೇವತೆಗಳೇ 3 ಕೋಟಿ. ನಮ್ಮ ದೇಶದ ಮಿನಿಸ್ಟ್ರಿಲಾಗ್ಲಿ, ರಾಷ್ಟ್ರದ ಮಿನಿಸ್ಟ್ರಿಲಾಗ್ಲಿ ಇರದೇ ಇರುವಷ್ಟು ಪೋರ್ಟ್ಫೋಲಿಯೋಸು ದೇವರ ಪೋರ್ಟ್ಫೋಲಿಯೋಸ್ ಇದೆ. ಪ್ರಾಣಿಗೂ ದೇವರು, ಕ್ರಿಮಿಕೀಟಕ್ಕೂ ದೇವರು, ಸಸ್ಯ ಸಂಕುಲಕ್ಕೆಲ್ಲ ದೇವರು, ದೇವಾನುದೇವತೆಗಳು. ಪ್ರೋಟೋಜೋವಾ, ಪಾರಿಫೆರಾ, ಸೀಲೆಂಟ್ರೇಟಾ ಹೇಗೆ ಡಿವಿಷನ್ ಮಾಡಿದಾರೋ ಬಯಾಲಜಿಲಿ, ಹಾಗೆ ಪ್ರತಿಯೊಂದಕ್ಕೂ ದೇವರು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಎಲ್ಲದಕ್ಕೂ ದೇವರು. ಸಿಂಹಕ್ಕೊಂದು ದೇವರು, ಆಡಿಗೊಂದು ದೇವರು. ಆ ದೇವರುಗಳಿಗೆ ಒಂದು ದೇವಾಲಯ. ವಾವ್, ಎಂತಹ ದೇವಾಲಯದ ಸಂಸ್ಕೃತಿ ನಮ್ಮದು. ನಮ್ಮ ಭೂಗೋಳದ ಭೂಭಾಗವು ಗೋವಿನ ಆಕೃತಿಯಲ್ಲಿದ್ರೆ, ಬಾಲವೇ ಉತ್ತರ ಅಮೆರಿಕ ಖಂಡ, ಹಿಂಗಾಲು ದಕ್ಷಿಣ ಅಮೆರಿಕ ಖಂಡ, ಹೊಟ್ಟೆ ಭಾಗ ಏಷ್ಯಾ ಖಂಡದ ಭಾಗ ಬರುತ್ತೆ. ನಾರ್ತ್ ಆಫ್ರಿಕಾ, ಸೌತ್ ಆಫ್ರಿಕಾ ಎಲ್ಲ ಹೊಟ್ಟೆ ಭಾಗದಲ್ಲಿ ಬರುತ್ತೆ. ಮುಂಗಾಲು ಆಫ್ರಿಕಾ ಆದ್ರೆ ಅದರ ಡೂಮ್ ಹೆಗಲ ಮೇಲೆ ಇರುತ್ತಲ್ಲ ಹಸುವಿಗೆ, ಅದು ಏಷ್ಯಾ ಮೇರು ಪರ್ವತವಾಗುತ್ತೆ. ಭರತ ಭೂಮಿ, ಭರತಖಂಡ ಗೋವಿನ ಮುಖವಾಗುತ್ತೆ. ಅಲ್ಲಿ ಇರುವುದೆಲ್ಲ ದೇವಾಲಯಗಳು. ಈ ದೇವಾಲಯಗಳಿಂದಾನೇ ಭಾರತ ಆಗಿದ್ದು. ರಾಜರು ಆಳಿದ್ದು ದೇವಾಲಯಗಳಿಂದ, ದೇಶ ಬೆಳೆದಿದ್ದು ದೇವಾಲಯಗಳಿಂದ. ದೇಶದ ದೇ ಅನ್ನುವ ಅಕ್ಷರ ಬಂದಿದ್ದೇ ದೇವಾಲಯದ ದೇ ಅಕ್ಷರದಿಂದ. ಆಲಯ, ಆಯತನ ದೇಶದ ಆರ್ಥಿಕ ಸ್ಥಿತಿಯನ್ನು ಕೂಡ ಹಿಡಿದಿಟ್ಟುಕೊಂಡಿತ್ತು, ಆರೋಗ್ಯ ಸ್ಥಿತಿಯನ್ನು ಕೂಡ ಹಿಡಿದಿಟ್ಟುಕೊಂಡಿತ್ತು. ಈ ದೇವಾಲಯಗಳು ಮುಜರಾಯಿ ಬಂದಿದ್ದು ಒಳ್ಳೇದೇ ಆಯಿತು. ಆದರೆ ಯಾವುದರಿಂದ ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಕೆಟ್ಟದ್ದು ಆಗ್ತಾ ಇದೆ. ಅದು ದುರುಪಯೋಗ ಆಗ್ತಿದೆಯೋ ಸದುಪಯೋಗ ಆಗ್ತಿದೆಯೋ ಅದು ನಮಗಂತೂ ಗೊತ್ತಿಲ್ಲ. ಅದರ ಬಗ್ಗೆ ಥಿಂಕ್ ಮಾಡೋದು ಬೇಡ. ಅನೇಕರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದು ದುರುಪಯೋಗ ಆಗ್ತಿದೆ ಅಂತ. ಓಕೆ, ನಮ್ಮ ಸಂಸ್ಕೃತಿನೇ ಅತಿಥಿ ಸತ್ಕಾರ. ನಮ್ಮ ದೇಶಕ್ಕೆ ಬಂದ ಅತಿಥಿಗಳು ನಮ್ಮ ದೇವಾಲಯದ ಹಣವನ್ನು ಬಳಸ್ತಾ ಇದ್ದಾರೆ ಅನ್ನೋ ಹೊಟ್ಟೆ ಉರಿ ಅಹೋರಾತ್ರನಿಗೆ ಇಲ್ಲ. ಆದರೆ ಅದು ಸದುಪಯೋಗ ಆಗ್ತಾ ಇಲ್ಲ, ಅದು ದುರ್ವ್ಯಯ ಆಗ್ತಾ ಇದೆ ಅನ್ನೋ ಭಾವನೆನೂ ಇರೋದ್ರಿಂದ ಇವತ್ತು ನಿಮಗೆಲ್ಲ ಒಂದು ಮನವಿ ಮಾಡಿಕೊಳ್ಳುತ್ತಿದ್ದಾನೆ ಅಹೋರಾತ್ರ. ಏನದು ಅಂದರೆ, ದೇವಾಲಯದ ಹುಂಡಿಗಳಿಗೆ, ಅದು ಯಾವುದು ಮುಜರಾಯಿಗೆ ಸೇರಿದೆಯೋ ಅಂತ ದೇವಾಲಯದ ಹುಂಡಿಗಳಿಗೆ ಹಾಕುವ ಕಾಸು ಮೊದಲು ದುರುಪಯೋಗ ಆಗ್ತಾ ಇತ್ತು, ಈಗಲೂ ಆಗ್ತಾ ಇದೆ. ಇದಕ್ಕೆಲ್ಲ ಏನಾದರೂ ಒಂದು ಸೊಲ್ಯೂಷನ್ ಥಿಂಕ್ ಮಾಡೋಣ. ಸರ್ಕಾರನೇ ನಡೆಸಲಿ, ಅದಕ್ಕೆ ನಿಯಮಗಳನ್ನು ಹೆಚ್ಚು ಮಾಡಲಿ. ಓಕೆ, ಪ್ರೈವೇಟ್ ದೇಗುಲಗಳಿಗೆ ಹಾಕಿದ ಹುಂಡಿ ಹಣ ಆ ದೇವಾಲಯದ ಸದುಪಯೋಗಕ್ಕೆ ಹೋಗ್ತಾ ಇದೆ. ಆದರೆ ಮುಜರಾಯಿ ದೇವಾಲಯಗಳಲ್ಲಿ ಬಂದ ಹುಂಡಿ ಹಣ ಆ ದೇವಾಲಯಕ್ಕೆ ಆಗ್ತಾನೂ ಇಲ್ಲ. ಅದು ಬೇರೆ ದೇವಾಲಯಗಳಿಗೆ ಆಗ್ತಿದೆಯೋ ಇಲ್ಲೋ ಗೊತ್ತೂ ಇಲ್ಲ. ಅದು ಬೇರೆಯವರಿಗೆ ಸಲ್ಲುತ್ತಾ ಇದೆಯೋ ಅದರ ಬಗ್ಗೆ ಕೇಳೋರಿಲ್ಲ. ಆದರೆ ಹಾಕುವವರಿಗೆ ಕೇಳುವ ಹಕ್ಕಿದೆ. ಹಾಗಾಗಿ
ನಾವು ಒಂದು ಮಹಾತ್ಮ ಗಾಂಧಿ ಥರ ಸತ್ಯಾಗ್ರಹ ಮಾಡೋಣ. ಏನದು ಅಂದರೆ, ಇನ್ನು ಮುಂದೆ ನೀವು ಹರಕೆಯ ದುಡ್ಡನ್ನು ಹುಂಡಿಗೆ ಸಲ್ಲಿಸುವಾಗ ನಿಮಗೊಂದು ಸಲ್ಯೂಷನ್ ಹೇಳ್ತಾ ಇದ್ದೇನೆ. ಅಹೋರಾತ್ರ ನಿಮಗೆ ಸರಿ ಎನ್ನಿಸದಲ್ಲಿ ಅದನ್ನು ಪಾಲಿಸಿ, ದೇವರಿಗೂ ಇಷ್ಟ ಆಗುತ್ತೆ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನ ಡೈರೆಕ್ಟ್ ದಾನ. ನಾವು ಯಾವ ದೀನನಿಗೆ ಕೊಡ್ತೀವೋ ನಾವು ನಮ್ಮ ಕೈಯಿಂದ ಆ ದೀನನಿಗೆ ಕೊಡೋದು, ಅದು ಅತ್ಯುತ್ತಮ ದಾನ. ಅದಕ್ಕಿಂತ ಉತ್ತಮ ಅಂದರೆ ನಮ್ಮ ಮುಂದೆನೇ ಇನ್ನೊಬ್ಬರ ಕೈಲಿ ಕೊಡಿಸೋದು. ಅದಕ್ಕಿಂತ ಮಧ್ಯಮ ಅಂದರೆ ನಂಬಿಕಸ್ಥರ ಕೈಲಿ ಕೊಟ್ಟುಬಿಟ್ಟು ಬಾ ಅನ್ನೋದು. ಅಧಮ ಅಂದರೆ ಅಪನಂಬಿಕಸ್ಥರ ಕೈಲಿ ಕೊಟ್ಬಿಟ್ಟು ಅದು ಸೇರದ ಹಾಗೆ ಮಾಡುವುದು. ಇದೇನೇ ಇರಲಿ, ದೇವಾಲಯಕ್ಕೆ ನೀವು ಸಲ್ಲಿಸುವ ಹಣ ದೇವಾಲಯಕ್ಕೆ ಸಲ್ಲುವ ತನಕ ನಾವೊಂದು ಸತ್ಯಾಗ್ರಹ ಮಾಡೋಣ. ದೇವಾಲಯಕ್ಕೆ ಹುಂಡಿಯಲ್ಲಿ ಹಾಕುವ, ಮುಜರಾಯಿ ದೇವಾಲಯಕ್ಕೆ ಹುಂಡಿಯಲ್ಲಿ ಹಾಕುವ ಹಣದ ಬದಲು ಆ ಹಣವನ್ನು ನಾವು ಸಾತ್ವಿಕ ದಾನಗಳನ್ನು ಮಾಡಿ, ಬಾಳೆಹಣ್ಣು ಖರೀದಿ ಮಾಡಿ ಹಸುಗಳಿಗೆ ತಿನ್ನಿಸುವುದು, ಎತ್ತುಗಳಿಗೆ ತಿನ್ನಿಸುವುದು, ಬನ್ನುಗಳನ್ನು ಅಥವಾ ಆಹಾರವನ್ನು ಖರೀದಿ ಮಾಡಿ ನಾಯಿಗಳಿಗೆ ತಿನ್ನಿಸುವುದು, ಬೆಕ್ಕುಗಳಿಗೆ ತಿನ್ನಿಸುವುದು, ಪ್ರಾಣಿ ಪಕ್ಷಿಗಳಿಗೆ ಹಾಕುವುದು, ಉದ್ದಿನ ಬೇಳೆ, ಕಡಲೆಬೇಳೆ, ಎಲ್ಲ ನವಧಾನ್ಯಗಳು, ಸಕ್ಕರೆ ಸಮೇತ, ಉಪ್ಪು ಎಲ್ಲ ಸೇರಿಸಿ ಗ್ರೀನ್ ಗಾರ್ಡನ್ಸ್ ಎಲ್ಲ ಹಾಕಿ ಕ್ರಿಮಿಕೀಟಗಳಿಗೆ ಸಲ್ಲಿಸುವುದು. ಆ ಬಿಲ್ಲುಗಳನ್ನು ನಾವು ಯಾವುದನ್ನು ಖರೀದಿ ಮಾಡ್ತೀವೋ ಆ ರಸೀದಿಗಳನ್ನು ಎತ್ಕೊಂಡೋಗಿ ಆ ಹುಂಡಿಲಿ ಹಾಕೋಣ. ಆ ಹುಂಡಿ ಚೆಕ್ ಮಾಡೋಕ್ಕೆ ಬರ್ತಾರಲ್ಲ ಕಮಿಷನ್, ಆ ಡಿಪಾರ್ಟ್ಮೆಂಟ್ ಅವರಿಗೆ ಅದರಲ್ಲಿ ಬೇಕಾದರೆ ನೀವು ಬರೀರಿ, ನಮ್ಮ ಹಣದ ಸದುಪಯೋಗವಾಗುವ ಸಾರ್ಥಕ್ಯ ಭಾವ ನಮಗೆ ತಿಳಿಯುವ ತನಕ ನಾವು ಇದನ್ನು ಮಾಡ್ತೀವಿ, ನಮಗೆ ನೀವು ಅದನ್ನು ಸದುಪಯೋಗ ಮಾಡ್ತಿದ್ದೀರಿ ಅಂತ ಅನ್ನಿಸುವ ತನಕ ನಾವು ನಿಮ್ಮ ಹುಂಡಿಗೆ ಹಣ ಹಾಕೋದಿಲ್ಲ, ಹಣದ ಬದಲು ರಸೀದಿ ಹಾಕ್ತೀವಿ ಅಂತ ಬರೆದು ಹಾಕಿ. ಇದರ ಪರಿಣಾಮ ನೋಡಿ, ದೇವಾಲಯಗಳ ಹಣ ದೇವಾಲಯಗಳಿಗೆ ಬಳಕೆ ಆಗುತ್ತೆ, ದುರುಪಯೋಗ ಆಗೋದಿಲ್ಲ. ಇನ್ನು ಒಂದು ಧರ್ಮದ ಹಣ ಇನ್ನೊಬ್ಬರು ಬಳಸೋದ್ರಿಂದ ಏನೂ ಸುಖ ಸಿಗೋದಿಲ್ಲ. ಅವರವರ ಧರ್ಮದ ಹಣ ಅವರವರೇ ಸ್ವೀಕಾರ ಮಾಡಬೇಕು. ಕಷ್ಟ ಬಂದಾಗ ಬೇಕಾದರೆ ಇನ್ನೊಬ್ಬರು ಮನಸ್ಸಿಂದ ಕೊಟ್ಟ ಹಣದಿಂದ ಆ ಧರ್ಮದ ಉದ್ಧಾರ ಆಗಬೇಕು. ಆದರೆ ಬಲವಂತವಾಗಿ ಒಬ್ಬರದ್ದನ್ನು ಕಿತ್ತು ಇನ್ನೊಬ್ಬರು ಕೊಡೋದು, ಅದು ಇಬ್ಬರಿಗೂ ಸರಿ ಕಾಣೋದಿಲ್ಲ. ಕಿತ್ತು ತಿನ್ನುವುದನ್ನು ಹೇಳಿಕೊಡುವುದಿಲ್ಲ ಧರ್ಮ, ಕೊಟ್ಟು ಬಾಳುವುದನ್ನು ಹೇಳಿಕೊಡುತ್ತದೆ ಧರ್ಮ. ಕೊಡುವುದಕ್ಕೆ ನಮಗೆ ಅಭ್ಯಂತರವಿಲ್ಲ, ಆದರೆ ಆ ಕೊಡುವ ಕಡೆಗೂ ಹೋಗದೇ ಇದ್ದಾಗ ದುಃಖ ಆಗುತ್ತೆ. ಅಕೌಂಟಬಿಲಿಟಿ ಇರಬೇಕು. ನೀವು ಹುಂಡಿಗೆ ಹಾಕಿದ ಕಾಸಿಗೆ ಆ ಅಕೌಂಟಬಿಲಿಟಿ ಸಿಗುವ ತನಕ ನೀವು ರಸೀದಿಗಳೇ ಸಿಗಲಿ ಅವ್ರ ಕೈಗೆ, ನೀವು ಕೊಡುವ ಹಣದ ರಸೀದಿಗಳು, ಅದು ದೇವರಿಗೆ ಕಾಣಿಸುತ್ತೆ. ಇವನು ಇಷ್ಟು ಖರೀದಿ ಮಾಡಿದಾನೆ, ಇಷ್ಟು ಖರೀದಿ ಮಾಡಿದ ಹಣದಲ್ಲಿ ಇವನು ಇಷ್ಟು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಬಡವರಿಗೆ, ಮನೆ ಇಲ್ಲದೆ ಇರೋರಿಗೆ ಹೊದ್ದಿಕೆಗಳನ್ನು ಕೊಡುವುದು, ಚಳಿಗಾಲದಲ್ಲಿ ಸ್ವೆಟರ್ಗಳನ್ನು ಹಂಚುವುದು, ಸೀರೆ ಇಲ್ಲದಂಥ ಹೆಣ್ಣುಮಕ್ಕಳಿಗೆ ಸೀರೆ ಕೊಡಿಸುವುದು, ಬಟ್ಟೆ ಕೊಡಿಸುವುದು, ಬಡತನದಲ್ಲಿ ಊಟ ಕೊಡಿಸೋದು, ಇದು ಮಾಡಿ ಆ ರಸೀದಿನ ಎತ್ಕೊಂಡೋಗಿ ಹುಂಡಿಗೆ ಹಾಕಿ. ಹುಂಡಿ ಚೆಕ್ ಮಾಡಿದಾಗ ಆ ರಸೀದಿಗಳನ್ನು ನೋಡಿ ಆ ಡಿಪಾರ್ಟ್ಮೆಂಟಿಗೆ ಸಂಕೋಚ ಆಗಬೇಕು. ನಾವು ಇನ್ನು ಮುಂದೆ ಈ ಅಧಿಕಾರಿಗಳಿಗೆ, ಯಾರ ಅಧಿಕಾರಿಗಳಿಗೆ ಅಧಿಕಾರಿಗಳು ಭಕ್ತರು, ಆ ಭಕ್ತರಿಗೆ ಅಕೌಂಟನ್ನು ತೋರಿಸ್ಬೇಕು ಅನ್ನೋ ಭಯ ಅವರಲ್ಲಿ ಬರಬೇಕು, ಭಕ್ತಿ ಬರಬೇಕು. ನಿಮ್ಮ ಭಕ್ತಿ ಅವರ ಯುಕ್ತಿಯಲ್ಲಿ ನಿಮ್ಮ ಭಕ್ತಿ ಬೆರೆತು ಅವರು ಆಸಕ್ತಿಯಿಂದ ಆಸೆಗಳನ್ನು ಬೆಳೆಸ್ಕೊಂಡು ಅವ್ರ ಮಕ್ಕಳ ಆಟಿಕೆಗಳ ಆಗಬಾರದು, ಅವ್ರ ಮನೆಯ ಕುಡಿತಗಳಾಗಬಾರದು. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ದೇವಾಲಯಗಳಿಗೆ ಹಾಕುವಾಗ ಆ ರಸೀದಿ ಹಿಂದ್ಗಡೆ ಬರೀರಿ, ದೇವರೇ ಈ ರಸೀದಿಲಿ ಇರೋ ಅಷ್ಟು ವಿಚಾರವನ್ನು ನಾನು ಹಂಚಿದ್ದೇನೆ, ಇದು ನಿನಗೆ ಸೇರಿದಪ್ಪ ಅಂತ ಒಪ್ಪಿಸ್ಬಿಡಿ. ಇನ್ನು ಮುಂದೆ ನೋಡಿ, ದೇವರ ಆಟ ಬಲ್ಲವರಾರು. ಧನ್ಯವಾದ. ಅಹೋರಾತ್ರ.